ಹಾಸನ ಜಿಲ್ಲೆಯಲ್ಲಿರುವ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ರಾಜ ವಿಷ್ಣುವರ್ಧನನಿಂದ ಆರಂಭಗೊಂಡು ಪೂರ್ಣಗೊಳ್ಳಲು ಸರಿಸುಮಾರು 103 ವರ್ಷ, ಅಂದರೆ 1 ಶತಮಾನದ ಅವಧಿಯನ್ನು ತೆಗೆದುಕೊಂಡಿತು. ನಂತರದ ಕಾಲಘಟ್ಟದಲ್ಲಿ ದೆಹಲಿಯ ಸುಲ್ತಾನರ ದಾಳಿಗೆ ತುತ್ತಾಗಿ ಅಲ್ಪ ಸ್ವಲ್ಪ ಹಾನಿಗೆ ಒಳಪಟ್ಟಿತಾದರೂ ಮುಂದೆ ವಿಜಯನಗರ ಸಾಮ್ರಾಜ್ಯದ ಅರಸರ ಆಳ್ವಿಕೆಯ ಕಾಲದಲ್ಲಿ ಪುನರುಜ್ಜೀವನಗೊಂಡಿತು ಎಂಬ ಐತಿಹ್ಯವಿದೆ. ಶಿಲೆಗಳಲ್ಲಿ ಕಲೆಗಳನ್ನು ಅರಳಿಸುವಂತಹ ವಾಸ್ತುಶಿಲ್ಪಕಲೆಯ ಹಲವು ಅಚ್ಚರಿಗಳನ್ನು ನಾವಿಲ್ಲಿ ಕಾಣಬಹುದು. ಸುವಿಸ್ತಾರವಾದ ದೇವಾಲಯದ ಪ್ರಾಂಗಣ, ವಿಶೇಷ ವಿನ್ಯಾಸದಲ್ಲಿ ರಚಿತಗೊಂಡ ಮೇಲ್ಚಾವಣಿ, ಸುತ್ತಲಿನ ಮಂಟಪಗಳು, ಬೃಹದಾಕಾರದ ಕಂಬಗಳಲ್ಲಿ ಕಾಣುವ ಕೌತುಕದ ರಚನೆ ಹಾಗೂ ವಿನ್ಯಾಸ, ಕಲ್ಲಿನ ಮೇಲಿನ ಕೆತ್ತನೆ, ಕೌಶಲ್ಯದ ಕಲಾಕುಸುರಿಯ ಕೆಲಸಗಳು ನೋಡುಗ ಮನವನ್ನು ಮಂತ್ರಮುಗ್ಧವಾಗಿಸುತ್ತದೆ. ಭಾರತೀಯ ಶಿಲ್ಪಕಲೆಯ ಭವ್ಯ ಪರಂಪರೆಗೆ ಹಿಡಿದ ಕೈಗನ್ನಡಿಯಂತೆ ಈ ನೆಲದ ಸೊಗಡನ್ನು, ಅದರೊಳಗಿನ ಸೊಬಗನ್ನು ಪರಿಚಯಿಸುತ್ತದೆ. 12ನೇ ಶತಮಾನದಲ್ಲಿ ಯಂತ್ರಗಳ ತಂತ್ರಜ್ಞಾನದ ಸಹಾಯವಿಲ್ಲದೆ ಮಾನವ ತಂತ್ರಜ್ಞಾನದ ಮೂಲಕ ನಿರ್ಮಾಣಗೊಂಡ ಇಂತಹ ಅದ್ಭುತ ಸೃಷ್ಟಿಯನ್ನು ಕಂಡಾಗಲೆಲ್ಲ 21ನೇ ಶತಮಾನದಲ್ಲಿ ತಂತ್ರಜ್ಞಾನದ ಜೊತೆಗೆ ಮುಂದುವರೆದಿದ್ದೇವೆ ಎಂದು ವೇಗವಾಗಿ ಓಡುತ್ತಿರುವ ನಾವುಗಳು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಜೋತು ಬಿದ್ದು ಅದರ ಪಠ್ಯಕ್ರಮಗಳನ್ನು ಅನುಸರಿಸುತ್ತಾ ಮುಂದೆ ಬರುವಾಗ ನಮ್ಮದೆನ್ನುವ, ನಮ್ಮವರದ್ದೆನ್ನುವ ಕೌಶಲ್ಯದ ಕಲಿಕೆಯನ್ನು ಕಲಿಯದೆ ಮರೆತು ಬಂದೆವೇನೋ ಅನಿಸುತ್ತದೆ. ಮಾತುಗಳು ಮೌನವಾಗಿ ಮನಸ್ಸು ಮುದಗೊಳ್ಳುವ ಈ ಸುಂದರ ಕಲಾ ಸೊಬಗನ್ನು ಬದುಕಿನ ಯಾನದಲ್ಲಿ ಒಮ್ಮೆಯಾದರೂ ನೋಡಬೇಕು ಎಂಬ ಮನದ ಅಭಿಲಾಷೆಗಳು ಕಂಡು ಖುಷಿಯಾದವು. ಸಾಧ್ಯವಾದರೆ ಒಮ್ಮೆಯಾದರೂ ನೋಡಿ ಬನ್ನಿ ನಮ್ಮ ನಾಡಿನ ಭವ್ಯತೆಯ ಶಿಲ್ಪಕಲೆಗಳ ಸೊಬಗನ್ನು. ಭಾವಸ್ಪರ್ಶ.